ಈ ದಿನದ ದೇವರ ವಾಕ್ಯ 2 ಅರಸು 18:7 ವಚನ. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಪ್ರಿಯ ದೇವಜನರೇ, ಈ ದಿನದಲ್ಲಿ ಶತ್ರುಗಳ ಬಾಧೆಯು ನಿಮ್ಮನ್ನು ಬಾಧಿಸುತ್ತಾ ಇದೆಯಾ? ಅನೇಕ ವಿಧವಾದಂಥ ಶೋಧನೆಯ ಮಾತುಗಳು, ಅನೇಕ ವಿಧವಾದಂಥ ನಿಂದೆಯ ಮಾತುಗಳು, ನಿಮ್ಮ ಕೆಲಸಗಳಲ್ಲಿ ಅಡ್ಡಿಗಳು ಇವುಗಳನ್ನು ಹಾಕುತ್ತಾ ಇದ್ದಾರಾ? ನಿಮ್ಮ ವೈರಿಯು ನಿಮ್ಮನ್ನು ಅನೇಕ ವಿಧವಾಗಿ ಸೋಲಿಸಲು ಆತನು ಅಪಾಯಗಳನ್ನು ತಂದು ಒಡ್ಡುತ್ತಾ ಇದ್ದಾನ. ನಿಮ್ಮ ವೈರಿಗಳು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿ ಕಾಣದ ಹಾಗೆ ಅನೇಕ ಅಡ್ಡಿಗಳು, ಅಡೆತಡೆಗಳು ತಂದು ಹಾಕುತ್ತಿದ್ದಾರೆ. ನೀವು ಕೆಲಸದ ಮಾಡಲು ಹೋದರೂ ಆ ಕೆಲಸದಲ್ಲಿ ನೀವು ಸಫಲತೆಯನ್ನು ಕಾಣದ ಹಾಗೆ ನಿಮ್ಮನ್ನು ಅವರು ಬಹಳವಾಗಿ ಕುಂದಿಸುತ್ತಾ ಇದ್ದಾರಾ? ನೀವು ಮಾಡದೇ ಇರುವಂಥ ತಪ್ಪುಗಳಿಗೆ ಅವರು ನಿಮ್ಮನ್ನು ಶೋಧಿಸುತ್ತಾ ನಿಂದಿಸುತ್ತಾ ಇದ್ದಾರೆಯೇ? ಚಿಂತಿಸಬೇಡಿ. ದೇವರು ನಿಮ್ಮ ಸಂಗಡ ಈ ದಿನದಲ್ಲಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ಮಗಳೇ, ಮಗನೇ, ಭಯಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ. ಆದ್ದರಿಂದ ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಸಂಗಡ ನಾನಿದ್ದುಕೊಂಡು ನಿನ್ನ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ, ನಿನ್ನ ಪ್ರತಿಯೊಂದೊಂದು ಕೆಲಸಗಳಲ್ಲಿ ನೀನು ಕೃತಾರ್ಥನಾಗೋ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ವಾಕ್ಯವು ಹಿಜ್ಕೀಯ ರಾಜನ ಕುರಿತಾಗಿ ಇದೆ. ಹಿಜ್ಕೀಯನು ದೇವರಲ್ಲಿ ಬಹಳ ಭಯಭಕ್ತಿಯುಳ್ಳ ಮನುಷ್ಯನಾಗಿ ಜೀವಿಸುತ್ತಿದ್ದನು. ಆತನು ಆದಾಗಲೂ ಆತನು ಯಾವುದೇ ಗರ್ವದಿಂದ ಜೀವಿಸಲಿಲ್ಲ. ದೇವರಲ್ಲಿ ಬಹಳ ಭಯಭಕ್ತಿಯಿಂದ ಜೀವಿಸುವ ವ್ಯಕ್ತಿಯಾಗಿದ್ದನು. ಆದ್ದರಿಂದ ಆತನು ಯಾವುದೇ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಆತನು ಧರ್ಮಶಾಸ್ತ್ರವನ್ನು ತೆಗೆದು ಅದನ್ನು ಓದಿಸಿ ತರುವಾಯ ಮಾಡುವ ಆತನಾಗಿದ್ದನು. ಅದೇ ರೀತಿಯಲ್ಲಿ ಪ್ರಿಯರೇ, ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ದೇವರ ಸಾನ್ನಿಧ್ಯಕ್ಕೆ ಹೋಗಿರಿ, ದೇವರ ವಾಕ್ಯವನ್ನು ಓದಿರಿ, ದೇವರ ಚಿತ್ತವನ್ನು ಅರಿತುಕೊಳ್ಳಿರಿ. ಏಸಪ್ಪ, ಈ ದಿನದಲ್ಲಿ ನನ್ನ ಜೊತೆಯಲ್ಲಿ ಬಾ, ನನ್ನ ಕಾರ್ಯದಲ್ಲಿ ನೀನು ಸಫಲತೆಯನ್ನು ಕೊಡಪ್ಪ, ನಾನು ಈ ಕೆಲಸ ಮಾಡಬೇಕು ಬೇಡವೋ ಎಂಬುದಾಗಿ ದೇವರ ಚಿತ್ತವನ್ನು ತಿಳಿದುಕೊಂಡು ನೀವು ಕೈ ಹಾಕುವುದಾದರೆ ನಿಮ್ಮ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ನೀವು ಸಫಲತೆಯನ್ನು ಕಾಣುವಾತರಾಗಿದ್ದೀರಿ. ಹಿಜ್ಕೀಯನು ಮರಣಕರ ರೋಗದಲ್ಲಿ ಇದ್ದಾಗ ಆತನು ಯೆಶಾಯ ಪ್ರವಾದಿ ಬಂದು ನಿನ್ನ ಮನೆಯ ಕುರಿತಾಗಿ ನೀನು ವ್ಯವಸ್ಥೆಯನ್ನು ಮಾಡಿಕೊ ಎಂಬುದಾಗಿ ಹೇಳಿದರು. ಆಗ ಹಿಜ್ಕೀಯನು ಗೋಡೆ ಹತ್ತಿರ ನೋಡಿ ಕಣ್ಣೀರು ಸುರಿಸಿದನು. ಆತನ ಕಣ್ಣೀರನ್ನು ದೇವರು ನೋಡಿದನು. ದೇವರು ಅಷ್ಟಾಗಿ ಹಿಜ್ಕೀಯನನ್ನು ಪ್ರೀತಿ ಮಾಡಿದನು. ಮತ್ತು ಅಯ್ಯೋ ದೇವರೇ, ನನ್ನ ಆಯುಷ್ಯವನ್ನು ನೀನು ಹೆಚ್ಚಿಸಬಾರದೆ ಎಂಬುದಾಗಿ ಪ್ರಾರ್ಥಿಸಿದಾಗ ದೇವರು ಆತನ ಆಯುಷ್ಯಕ್ಕೆ 15 ವರ್ಷಗಳನ್ನು ಹೆಚ್ಚಿಸಿದರು. ಎಷ್ಟು ಪ್ರೀತಿಸುವ ದೇವರು ನಮ್ಮ ಯೇಸು ಸ್ವಾಮಿ ಅಲ್ವಾ? ಆದ್ದರಿಂದ ಈ ದಿನದಲ್ಲಿ ನೀನು ರೋಗದಲ್ಲಿ ಮರಣಕರವಾಗಿರುವಂಥ ರೋಗಗಳು ನಿನ್ನನ್ನು ಬೆನ್ನತ್ತಿರುವಾಗ ನೀನು ಭಯಪಡಬೇಡ. ದೇವರಲ್ಲಿ ಭಯಭಕ್ತಿಯಿಂದ ನೀನು ಜೀವಿಸುವುದಾದರೆ ದೇವರು ನಿನ್ನ ಪ್ರತಿಯೊಂದೊಂದು ಸಂಕಷ್ಟಗಳನ್ನು ತೆಗೆದುಹಾಕುತ್ತಾನೆ. ದೇವರಲ್ಲಿ ಅಸಾಧ್ಯವೆಂಬುದು ಒಂದು ಇಲ್ಲ. ದೇವರಲ್ಲಿ ಎಲ್ಲವೂ ಸಾಧ್ಯವಿದೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ದೇವರ ಬಲದ ಮೇಲೆ ನೀವು ಆತುಕೊಳ್ಳಿರಿ. ಲೋಕದ ಬಲವನ್ನಾಗಲಿ ನಿಮ್ಮ ಬಲವನ್ನಾಗಲಿ ಆತುಕೊಳ್ಳದೆ ದೇವರನ್ನು ದೃಷ್ಟಿಸಿರಿ, ಯೇಸು ಸ್ವಾಮಿಯನ್ನು ದೃಷ್ಟಿಸಿರಿ. ಆತನನ್ನು ದೃಷ್ಟಿಸುವಾಗ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ. ಆದ್ದರಿಂದ ದೇವರ ಭಯಭಕ್ತಿಯಲ್ಲಿ ನೀವು ಜೀವಿಸುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೀವಿ ರಾಜ. ಯಾವ ರೀತಿಯಲ್ಲಿ ಹಿಜ್ಕೀಯನು ನಿನ್ನ ಭಯಭಕ್ತಿಯಲ್ಲಿ ಜೀವಿಸಿ ಅಪ್ಪ ನಿನ್ನ ಕೃಪೆಗೆ ಪಾತ್ರನಾದನೋ ದೇವ, ಅದೇ ರೀತಿಯಾಗಿ ಈಗ ಪ್ರಾರ್ಥನೆ ಮಾಡುತ್ತಾ ಇರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಪರಾಂಬರಿಸು. ಅವರ ಕಷ್ಟ, ಕಣ್ಣೀರು ಅಪ್ಪ, ಅವರ ಎಲ್ಲ ನೋವನ್ನು ನೀವು ತೆಗೆದುಹಾಕಿ ಅವರನ್ನು ಅಪ್ಪ ಕರ್ತನೆ ನೀವು ಆಶೀರ್ವದಿಸಿ ನಡೆಸಿರಿ. ಅವರಿಗಿರುವಂಥ ಸ್ವಾಮಿ ಎಲ್ಲ ಅವಮಾನವನ್ನು ತೆಗೆದುಹಾಕ್ರಿ. ಶತ್ರುಗಳ ಬಾಧೆಯಿಂದ ಬಿಡುಗಡೆ ಕೊಡಪ್ಪ ನನ್ನ ದೇವರೇ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.